ನಮಸ್ತೆ ಕರ್ನಾಟಕ. ನಮ್ಮ ಕರ್ನಾಟಕ ಸರ್ಕಾರದ ಅತಿ ದೊಡ್ಡ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ ಕೋಆಪರೇಟಿವ್ ಮಲ್ಟಿಪರ್ಪಸ್ ಬ್ಯಾಂಕ್ ನ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ರು. ಅದಕ್ಕೋಸ್ಕರ ಅದರ ಮುಂದುವರೆದಂತ ಭಾಗ ಗೃಹಲಕ್ಷ್ಮಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಬ್ಯಾಂಕ್ ನ ಕೂಡ ನಾವು ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಬ್ಯಾಂಕಿನ ರೂಲ್ಸ್ ಬಗ್ಗೆ, ಹಾಗೆ ಈ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಮೆಂಬರ್ಶಿಪ್ ಯಾವ ತರ ನೀವು ತಗೋಬಹುದು, ಯಾವ ತರ ಅಪ್ಲೈ ಮಾಡಬೇಕು, ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇದ್ರೆ ನೀವು ಶೇರ್ ಹೋಲ್ಡರ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೀವು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ. ಅದೇ ತರ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಇರುತ್ತೆ. ಫಸ್ಟ್ ಆಫ್ ಆಲ್, ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್, ಈ ಬ್ಯಾಂಕಿನ ಮುಖ್ಯ ಉದ್ದೇಶ ಬಂದು ನಮ್ಮ ಮನೆಯ ಗೃಹಲಕ್ಷ್ಮಿಯರಿಗೆ ಲೋ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ಸ್ ನ ಪ್ರೊವೈಡ್ ಮಾಡುವುದು. ಅದೇ ತರ ರೂಲ್ಸ್ ನೋಡೋಣ. ಫಸ್ಟ್ ನೀವು 1,000 ಪೇ ಮಾಡಿ ಶೇರ್ ಹೋಲ್ಡರ್ ಆಗಬೇಕು. ಇದು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಇರುತ್ತೆ. ಮಂತ್ಲಿ ಸೇವಿಂಗ್ ಆಗಿ ನೀವು 200 ರೂಪಾಯಿ ಪೇ ಮಾಡಬೇಕು. ಈ 200 ರೂಪಾಯಿ 6 ತಿಂಗಳು ಕಟ್ಟಿದ ಮೇಲೆ ನಿಮಗೆ ಲೋನ್ ನ ಎಲಿಜಿಬಿಲಿಟಿ ಸಿಗುತ್ತೆ. ಅದೇ ತರ ಎಷ್ಟು ಅಮೌಂಟ್ ಬರ್ಬೋದು ಅಂತ ಹೇಳ್ಬಿಟ್ಟು ನೋಡೋಣ. ಇದರಲ್ಲಿ ಕನಿಷ್ಠ 30,000ದಿಂದ ಗರಿಷ್ಠ 3 ಲಕ್ಷದವರೆಗೆ ಲೋನ್ಸ್ ನ ಪ್ರೊವೈಡ್ ಮಾಡ್ತಾರೆ. ಅದೇ ತರ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ನ ಈ ಲೋನು ಯಾವುದೇ ತರ ಸಹಕಾರಿ ಸಂಘಗಳಿಗೆ, ಅದೇ ತರ ಸ್ತ್ರೀ ಶಕ್ತಿ ಸಂಘಗಳಿಗೆ ಎಲಿಜಿಬಲ್ ಆಗಲ್ಲ, ಅಪ್ರೂವ್ ಆಗಲ್ಲ. ಇದೇನಿದ್ರು ವೈಯಕ್ತಿಕವಾಗಿ ಲೋನ್ ತಗೋಬಹುದು, ಅಂದ್ರೆ ಪರ್ಸನಲ್ ಲೋನ್ ಆಗಿ ತಗೋಬಹುದು. ಹಾಗೆ ಇಂಟ್ರೆಸ್ಟ್ ರೇಟು ನಿಮಗೆ ತುಂಬಾ ಕಡಿಮೆ ಇರುತ್ತೆ. ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಯಾವ ರೇಟ್ ಆಫ್ ಇಂಟ್ರೆಸ್ಟ್ ಆಗ್ತಾ ಇದ್ದಾರೋ ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಈ ಲೋನ್ಸ್ ನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್, ಇದರಲ್ಲಿ ಯಾವುದೇ ತರ ಫೋರ್ಸ್ ಇರಲ್ಲ. ನೀವು ಶೇರ್ ಹೋಲ್ಡರ್ ಆಗ್ಲೇಬೇಕು, ಈ ಬ್ಯಾಂಕ್ ಅಲ್ಲಿ ಶೇರ್ ಹೋಲ್ಡರ್ ತಗೊಳ್ಳೇಬೇಕು ಅಂತ ಏನೂ ಇರಲ್ಲ. ನಿಮ್ಮ ವೈಯಕ್ತಿಕವಾಗಿ ಅಂದ್ರೆ ಇಂಡಿವಿಜುವಲ್ ಆಗಿ ನೀವು ಶೇರ್ ಹೋಲ್ಡರ್ ಆಗ್ಬೇಕು ಅಂತ ಹೇಳಿದ್ರೆ ಆಗ್ಬೋದು, ಇಲ್ಲ ಅಂದ್ರೆ ಆರಾಮಾಗಿರ್ಬೋದು. ಮುಂಬರುವ ಚುನಾವಣೆಯಲ್ಲಿ ಗವರ್ಮೆಂಟ್ ಏನಾದ್ರೂ ಚೇಂಜ್ ಆದ್ರೆ ಈ ಸಹಕಾರಿ ಬ್ಯಾಂಕ್ ಸ್ಟಾಪ್ ಆಗುತ್ತಾ ಇಲ್ಲ ಕಂಟಿನ್ಯೂ ಆಗುತ್ತಾ ಅಂತ, ಮುಂಬರುವ ಚುನಾವಣೆಗಳಲ್ಲಿ ಯಾವುದೇ ಪಾರ್ಟಿಯ ಗವರ್ಮೆಂಟ್ ಬರ್ಲಿ ಈ ಸಹಕಾರಿ ಬ್ಯಾಂಕ್ ನ ವರ್ಕ್ ಕಂಟಿನ್ಯೂ ಆಗುತ್ತೆ ಅಂತ ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಆಲ್ರೆಡಿ ಹೇಳಿದ್ದಾರೆ. ಅದೇ ರೀತಿ ಇದರಲ್ಲಿ ನೆಕ್ಸ್ಟ್ ಅಗ್ರಿಕಲ್ಚರ್ ಲೋನ್ ಅಂತ ತಗೋಬಹುದು, ಹಾಗೆ ವೆಹಿಕಲ್ ಮೇಲೆ ವೆಹಿಕಲ್ ಲೋನ್ ಅಂತ ತಗೋಬಹುದು, ಹಾಗೆ ಎಜುಕೇಶನ್ ಲೋನ್ ಅಂತಾನು ನಾವು ತಗೋಬಹುದು. ಹೌ ಟು ಬಿಕಮ್ ಎ ಶೇರ್ ಹೋಲ್ಡರ್ ಅಂದ್ರೆ ನೀವು ಈ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅಲ್ಲಿ ನೀವು ಶೇರ್ ಹೋಲ್ಡರ್ ಯಾವ ತರ ಆಗ್ಬಹುದು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ನೋಡೋಣ. ಇದರಲ್ಲಿ ಫಸ್ಟ್ ಪಾಯಿಂಟ್ ಬಂದು, ಈ ಅಪ್ಲಿಕೇಶನ್ ಹಾಕೋರು ಅಪ್ಲಿಕೆಂಟ್ ಯಾರಿದ್ದಾರೆ ಅವರು ಹೆಣ್ಮಕ್ಳಾಗಿರ್ಬೇಕು, ಅಂದ್ರೆ ಲೇಡೀಸ್ ಆಗಿರ್ಬೇಕು. ಸೆಕೆಂಡ್ ಪಾಯಿಂಟ್ ಬಂದು, ಈ ಅಪ್ಲಿಕೇಶನ್ ನ ನೀವು ಆಥರೈಸ್ಡ್ ಸೆಂಟರ್ಸ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ಗ್ರಾಮ 1 ಸೆಂಟರ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಕರ್ನಾಟಕ 1 ಸೆಂಟರ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಬೆಂಗಳೂರು 1 ಸೆಂಟರ್ಸ್ ಆಗಿರ್ಬೋದು, ಅದೇ ರೀತಿ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು. ಈ ತರ ಸೈಬರ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ನ ಹಾಕ್ಬಹುದು. ಅದೇ ರೀತಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ಬಿಟ್ಟು, ಇದರಲ್ಲಿ ಫಸ್ಟ್ ಡಾಕ್ಯುಮೆಂಟ್ ಬಂದು ಆಧಾರ್ ಕಾರ್ಡ್ ಬೇಕು, ನೆಕ್ಸ್ಟ್ ರಾಷನ್ ಕಾರ್ಡ್ ಬೇಕು, ಅದೇ ರೀತಿ ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ, ಅದೇ ರೀತಿ ಮೊಬೈಲ್ ನಂಬರು ಬೇಕಾಗಿರುತ್ತೆ. ನೆಕ್ಸ್ಟ್ 1,000 ರೂಪಾಯಿ ಕಟ್ಟಿ ನೀವು ಶೇರ್ ಹೋಲ್ಡರ್ ಆಗ್ಬೇಕು. ನೆಕ್ಸ್ಟ್ 1,000 ರೂಪಾಯಿ ಪೇ ಮಾಡ್ಬೇಕಾಗತ್ತೆ. ಪೇ ಮಾಡಿದ ತಕ್ಷಣ ನೀವು ಶೇರ್ ಹೋಲ್ಡರ್ ಆಗ್ತೀರಾ. ಅದಾದ್ಮೇಲೆ ಮಂತ್ಲಿ ಅಂದ್ರೆ ತಿಂಗಳ 200 ರೂಪಾಯಿ ನೀವು ಸೇವಿಂಗ್ಸ್ ನ ಕಟ್ಕೋಬೇಕು. ಈ 200 ರೂಪಾಯಿನ ನೀವು 6 ತಿಂಗಳು ಕಂಟಿನ್ಯೂ ಆಗಿ ತಿಂಗಳ 200 ರೂಪಾಯಿ ಕಟ್ಕೊಂಡು ಹೋದ್ರೆ 6 ತಿಂಗಳಾದ್ಮೇಲೆ ನಿಮ್ಗೆ ಲೋನ್ಸ್ ನ ಎಲಿಜಿಬಿಲಿಟಿ ಸಿಗುತ್ತೆ. ಈ ಲೋನ್ ಕೂಡ ನಿಮಗೆ ಕನಿಷ್ಠ 30,000ದಿಂದ 3 ಲಕ್ಷದವರೆಗೆ, ಅದನ್ನು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಏನ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಿದೆ ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಇಂದ ನಿಮಗೆ ಈ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಇಂದ ಲೋನ್ಸ್ ನ ಪ್ರೊವೈಡ್ ಮಾಡ್ತಾರೆ. ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಮ್ಮ ಈ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಇರುತ್ತೆ.